ಭಾರತದಲ್ಲಿ ನಡೀತಕ್ಕಂಥ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ನಮ್ಮ ಪಕ್ಕದ ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನದ ನೆಲದಿಂದ ಪ್ರಚೋದನೆ ಇದೆ ಅನ್ನುವಂಥದ್ದು ಸ್ಪಷ್ಟವಾದ ಅಭಿಪ್ರಾಯ ಇದೆ. ಇದಕ್ಕೆ ಈ ದೇಶದ ಯಾವುದೇ ರಾಜಕೀಯ ಪಕ್ಷಗಳು ವಿರೋಧ ಮಾಡ್ತಾ ಇಲ್ಲ. ಹಾಗಾದ್ರಿಂದ ಈ ರೀತಿಯಾದ ಏನು ಭಯೋತ್ಪಾದಕ ಕೃತ್ಯಗಳು ಈ ನೆಲದಲ್ಲಿ ನಡೆಯುತ್ತೆ, ನಾವು ಅದನ್ನು ಒಂದು ಧರ್ಮಕ್ಕೆ ಆರೋಪಿಸಿ ನೋಡುವ ಬದಲು ಸಂಘಟನೆಯ ಆಧಾರಿತವಾಗಿ ನೋಡೋದೇ ಸ್ಪಷ್ಟವಾದ ನಿಲುವು ಅಂತ ನನಗೆ ಅನಿಸುತ್ತೆ. ಒಂದು ನಿಮಿಷ, ಲೆಟ್ ಮಿ ಕಂಪ್ಲೀಟ್. ಯಾಕೆ ಅಂತಂದರೆ, ಈ ದೇಶದಲ್ಲಿ ಪಕ್ಕದ ಕೆಳಗಿನ ನಮ್ಮ ಶ್ರೀಲಂಕಾದೊಳಗಡೆ LTTE ಪ್ರಣೀತವಾದ ಅಥವಾ ಈ ರೀತಿಯ ಬೇರೆ ಬೇರೆ ಹಲವಾರು ಸಂಘಟನೆಗಳ ಪ್ರಣೀತವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾದ ಅಥವಾ ಅರಾಷ್ಟ್ರೀಯವಾದ ನೆಲೆಗೊಂಡಿತ್ತು. ಅದನ್ನು ನಾವು ಗುರುತಿಸ್ತಾ ಇದ್ದಿದ್ದೇನು ಅಂದರೆ LTTE ಪ್ರಣೀತವಾದಂಥ ಭಯೋತ್ಪಾದನೆ ಅಂತಲೇ ನಾವು ಮಾಡಿದ್ದು. ಆ ಕಾರಣಕ್ಕಾಗಿ ನಮ್ಮ ದೇಶದ ಒಬ್ಬ ಮಾಜಿ ಪ್ರಧಾನಿಯನ್ನು ಸಹಿತ ನಾವು ಕಳ್ಕೊಂಡ್ವಿ. ಹಲವಾರು ಸ್ಫೋಟಗಳಿಗೂ ಸಹಿತ ಅದಕ್ಕೆ ಕಾರಣ ಆಯಿತು. ಈ ದೇಶದ ನೆಲದಲ್ಲಿ ಉತ್ತರದಿಂದ ದಕ್ಷಿಣದವರೆಗೂ ಸಹಿತ ಹಲವಾರು ರಾಜ್ಯಗಳಲ್ಲಿ ಮತ್ತು ನಮ್ಮ ಕರ್ನಾಟಕವು ಸೇರಿಕೊಂಡಂತೆ ನಕ್ಸಲಿಸಮ್ ನಡೆದಿತ್ತು. ಅದು ಸಹಿತ ಒಂದು ಸಶಸ್ತ್ರ ಹೋರಾಟವನ್ನು ಸಂವಿಧಾನ ಬಾಹಿರವಾದಂಥ ಚಟುವಟಿಕೆಗಳಲ್ಲಿ, ಅವರ ಆಶಯಗಳು ಏನೇ ಇರಲಿ, ಸಂವಿಧಾನ ಬಾಹಿರವಾದ ಚಟುವಟಿಕೆಗಳನ್ನು ನೋಡ್ತಾ ಇದ್ದು. ಆ ರೀತಿಯಾಗಿ ಅವರು ಬಾಂಬ್ ಸ್ಫೋಟ ಮಾಡ್ತಿದ್ರು, ಸ್ಟೇಷನನ್ನು ಹೊಡಿತಾ ಇದ್ರು, ಸಾಮಾನ್ಯ ಜನರನ್ನು ಕೊಲ್ತಾ ಇದ್ರು, ನಮ್ಮ ನೇತಾರರುಗಳನ್ನು ಕೊಲ್ತಾ ಇದ್ರು. ಛತ್ತೀಸ್ಗಢದಲ್ಲಿ ಒಂದು ಬಸ್ಸೇ ರಾಜಕೀಯ ಮುಖಂಡರುಗಳನ್ನು ಸ್ಫೋಟ ಮಾಡಿಸಿಕೊಂಡರು. ಆ ಕೊಂದಾಗೆಲ್ಲ ನಾವು ಆ ನಕ್ಸಲೀಯರ ಜಾತಿ, ಮತ, ಧರ್ಮ, ಭಾಷೆಯನ್ನು ನೋಡದೆ ನಕ್ಸಲೀಯ ಸಂಘಟನೆ ಅಂತ ಹೇಳ್ತಾ ಇದ್ವಿ. ಖಲಿಸ್ತಾನದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ನಡೆದಾಗ ಪಂಜಾಬ್ನಲ್ಲಿ ಅದನ್ನು ಖಲಿಸ್ತಾನ್ ಸಂಘಟನೆ ಅಥವಾ ಸಂಘಟನೆಗಳನ್ನು ಉದ್ದೇಶಿಸಿ ಹೇಳ್ತಾ ಇದ್ವಿ. ಹಾಗೆಯೇ ಈಗ ಕೈಗೊಂಡಿರ್ತಕ್ಕಂಥ ಭಯೋತ್ಪಾದಕ ಚಟುವಟಿಕೆಗಳನ್ನು ಅದು ಲಷ್ಕರ್ ಎ ತೊಯ್ಬಾ, ಜೈಷೆ ಮೊಹಮ್ಮದ್ ಅಥವಾ ತಾಲಿಬಾನ್ ಪ್ರಣೀತವಾದಂಥ ಭಯೋತ್ಪಾದನೆ ಅಂತಲೇ ನಾವು ಕರೆದರೆ, ಇದು ನಮ್ಮ ದೇಶದಲ್ಲಿ ಜನರನ್ನು ಒಳಗೊಂಡು ಈ ಭಯೋತ್ಪಾದನೆಯ ವಿರುದ್ಧ ನಾವೆಲ್ಲರೂ ಏಕಮತದಿಂದ ನಿಂತು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಒಂದು ಸಂಗತಿಯನ್ನು ನಾನು ಸ್ಪಷ್ಟವಾಗಿ